ನನ್ನ ಹೆಸರು ಕೆ.ಬಿ. ರವಿಕುಮಾರ್. ನಮ್ಮ ಜಮೀನು NH50 ಹೊಸಪೇಟೆ ಟು ಚಿತ್ರದುರ್ಗ ರೋಡಲ್ಲಿ ನಮ್ಮ ಚಿಕ್ಕಮಗಳೂರು ಗ್ರಾಮದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ನಾನು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಕಾರು ನಮ್ಮ ಜಮೀನಿನ ಹತ್ರ ನಿಲ್ಲಿಸಿಕೊಂಡ್ರು. ನಿಲ್ಲಿಸಿಕೊಂಡು ಮೆಕ್ಕೆಜೋಳ ಹಿಂದಿ ಭಾಷೆಯಲ್ಲಿ ಸಂಜೆ ಮಾಡಿದರು. ಆ ಗಾಡಿ ನಂಬರು MP09 ZP0468 ಎಂಬ ಕಾರು ಮುರ್ಕಂಡ ಆದ ಮೇಲೆ ನಾನು ಈ ಕಡೆ ಬಲಗಡೆ ಭಾಗದಲ್ಲಿ ಒಂದು ಟಾಯ್ಲೆಟ್ ರೂಮ್ ಹತ್ರ ಬಂದು ಕುತ್ಕೊಂಡೆ. ಅದರಲ್ಲಿದ್ದ ಗಾಡಿಯಲ್ಲಿದ್ದ ಒಬ್ಬ ಸಾಧು ಸ್ವಾಮಿ ಬಂದುಬಿಟ್ಟು ನನ್ನ ಹತ್ರ ಬಂದು ನಿನಗೆ ಮಂತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದು ಮಂತ್ರ ಹೇಳಕತ್ತಿದ್ರು. ಅದರಲ್ಲಿ ನನಗೆ ಕೈಯಲ್ಲಿ ಒಂದು ಕಲ್ಲಿಟ್ಟು ಏನೋ ನನಗೆ ಮಂಕುಬೂದಿ ಎರಚಿಬಿಟ್ಟು ಕೈ ಬಿಟ್ಟು ನೋಡಿದಾಗ ಒಂದು ರುದ್ರಾಕ್ಷಿ ಮಾಲೆ ಆಯ್ತು. ಆ ರುದ್ರಾಕ್ಷಿ ಮಾಲೆ ಆದಮೇಲೆ ನನಗೆ ಎಚ್ಚರ ಇರಲಿಲ್ಲ. ಆವಾಗ ನನ್ನ ಕೈಯಲ್ಲಿದ್ದ ಉಂಗುರವನ್ನು ಕಸಿದುಕೊಂಡು ಕಾರಿನ ಹತ್ರ ಓಡಿ ಹೋಗ್ಬಿಟ್ಟ. ನನಗೆ ಆ ಎಚ್ಚರಗಳೊತ್ತಿಗೆ ಒಂದು 2-3 ನಿಮಿಷ ಆಯಿತು. ಅಷ್ಟೊತ್ತಿ ಕಾರು ಎಸ್ಕೇಪು ಚಿತ್ರದುರ್ಗ ಕಡೆಗೆ ಹೋಯಿತು. ನನ್ನ ಹೆಸರು ಕೆ.ಬಿ. ರವಿಕುಮಾರ್. ನಮ್ಮ ಜಮೀನು NH50 ಹೊಸಪೇಟೆ ಟು ಚಿತ್ರದುರ್ಗ ರೋಡಲ್ಲಿ ನಮ್ಮ ಚಿಕ್ಕಮಗಳೂರು ಗ್ರಾಮದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ನಾನು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಕಾರು ನಮ್ಮ ಜಮೀನಿನ ಹತ್ರ ನಿಲ್ಲಿಸಿಕೊಂಡ್ರು. ನಿಲ್ಲಿಸಿಕೊಂಡು ಮೆಕ್ಕೆಜೋಳ ಹಿಂದಿ ಭಾಷೆಯಲ್ಲಿ ಸಂಜೆ ಮಾಡಿದರು. ಆ ಗಾಡಿ ನಂಬರು MP09 ZP0468 ಎಂಬ ಕಾರು ಮುರ್ಕಂಡ ಆದ ಮೇಲೆ ನಾನು ಈ ಕಡೆ ಬಲಗಡೆ ಭಾಗದಲ್ಲಿ ಒಂದು ಟಾಯ್ಲೆಟ್ ರೂಮ್ ಹತ್ರ ಬಂದು ಕುತ್ಕೊಂಡೆ. ಅದರಲ್ಲಿದ್ದ ಗಾಡಿಯಲ್ಲಿದ್ದ ಒಬ್ಬ ಸಾಧು ಸ್ವಾಮಿ ಬಂದುಬಿಟ್ಟು ನನ್ನ ಹತ್ರ ಬಂದು ನಿನಗೆ ಮಂತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದು ಮಂತ್ರ ಹೇಳಕತ್ತಿದ್ರು. ಅದರಲ್ಲಿ ನನಗೆ ಕೈಯಲ್ಲಿ ಒಂದು ಕಲ್ಲಿಟ್ಟು ಏನೋ ನನಗೆ ಮಂಕುಬೂದಿ ಎರಚಿಬಿಟ್ಟು ಕೈ ಬಿಟ್ಟು ನೋಡಿದಾಗ ಒಂದು ರುದ್ರಾಕ್ಷಿ ಮಾಲೆ ಆಯ್ತು. ಆ ರುದ್ರಾಕ್ಷಿ ಮಾಲೆ ಆದಮೇಲೆ ನನಗೆ ಎಚ್ಚರ ಇರಲಿಲ್ಲ. ಆವಾಗ ನನ್ನ ಕೈಯಲ್ಲಿದ್ದ ಉಂಗುರವನ್ನು ಕಸಿದುಕೊಂಡು ಕಾರಿನ ಹತ್ರ ಓಡಿ ಹೋಗ್ಬಿಟ್ಟ. ನನಗೆ ಆ ಎಚ್ಚರಗಳೊತ್ತಿಗೆ ಒಂದು 2-3 ನಿಮಿಷ ಆಯಿತು. ಅಷ್ಟೊತ್ತಿ ಕಾರು ಎಸ್ಕೇಪು ಚಿತ್ರದುರ್ಗ ಕಡೆಗೆ ಹೋಯಿತು.